ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾನು ಮಾಡ್ತಿರೋದು ಬ್ರೆಡ್ ಪಕೋಡ. ನೋಡಿ ಫ್ರೆಂಡ್ಸ್, ಬ್ರೆಡ್ ಸ್ಲೈಸ್ಗಳನ್ನ ಒಂದು 2-3 ಪೀಸ್ಗಳು ತೊಗೊಳ್ಳಿ. ಅದನ್ನು ಈ ಥರ ಚಿಕ್ಕ ಚಿಕ್ಕದೇ ಕಟ್ ಮಾಡ್ಕೊಳ್ಳಿ. ಅದನ್ನು ಒಂದು ಪ್ಯಾನ್ಗೆ ಹಾಕ್ಕೊಂಡು ಡ್ರೈ ರೋಸ್ಟ್ ಹಂಗೆ ಹುರ್ಕೊಳ್ಳಿ. ಎಣ್ಣೆ ಬೇಡ, ತುಪ್ಪ ಬೇಡ, ಏನು ಬೇಡ. ಡ್ರೈ ರೋಸ್ಟಲ್ಲೇ ಸ್ವಲ್ಪ ಬ್ರೆಡ್ ಸ್ಲೈಸ್ಗಳನ್ನ ಕಟ್ ಮಾಡಿದ್ರಲ್ಲ ಅದನ್ನ ಹುರ್ಕೊಳ್ಳಿ. ಅದೊಂದು ಸ್ವಲ್ಪ ಗರಿ ಆಗಬೇಕಷ್ಟೆ. ಹಂಗೆ ಇದ್ದರೆ ಸ್ವಲ್ಪ ಮೆತ್ತಗಾಗ್ಬಿಡ್ತದೆ ಅಂತ ಈ ಥರ ಮಾಡಿದ್ರೆ ಸ್ವಲ್ಪ ಕ್ರಿಸ್ಪಿನೆಸ್ ಬರುತ್ತೆ. ಸೊ ಅದಕ್ಕೋಸ್ಕರ ಈ ಥರ ಡ್ರೈ ರೋಸ್ಟ್ ಆದಮೇಲೆ ಅದನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳಿ. ಆ ಬೌಲ್ಗೆ 2 ಸ್ಪೂನು ಚಿರೋಟಿ ರವೆ ಹಾಕ್ಕೊಳ್ಳಿ. ಚಿರೋಟಿ ರವೆನೂ ಕ್ರಿಸ್ಪಿನೆಸ್ಗೋಸ್ಕರ ಚಿರೋಟಿ ರವೆ ಹಾಕ್ಕೊಳ್ಳಿ. ಚಿರೋಟಿ ರವೆ ಹಾಕಿದ್ಮೇಲೆ ಒಂದು ಸ್ಪೂನು ಮೈದಾ ಹಿಟ್ಟು, ಅರ್ಧ ಸ್ಪೂನು ಸಾಲ್ಟು. 1 ಸ್ಪೂನ್ ಮೈದಾ ಹಿಟ್ಟು, ಅರ್ಧ ಸ್ಪೂನ್ ಸಾಲ್ಟ್ ಹಾಕ್ಕೊಳ್ಳಿ, ಸಾಕು. ಅದಾದಮೇಲೆ ಉದ್ದುದು ಕಚ್ಚಿರೋ ಈರುಳ್ಳಿ, ನಾನು ಒಂದು ದಪ್ಪ ಈರುಳ್ಳಿ ತೊಗೊಂಡಿದ್ದೀನಿ ಒಂದು. ಆಮೇಲೆ 2 ಸ್ಪೂನು ಅಕ್ಕಿ ಹಸಿಟ್ಟು. ಇವು ಹಾಕೊಂಡಾದ್ಮೇಲೆ ಈ ಒಂದು ಇದು ಯಾವುದು ಮಿಕ್ಸಿಗೆ 2 ಹಸಿಮೆಣ್ಸಿಗೆ ಸ್ವಲ್ಪ ಕಡಲೆಬೀಜ ಈ ಥರ ರುಬ್ಕೊಳ್ಳಿ. ಈ ಥರ ರುಬ್ಕೊಂಡ್ಮೇಲೆ ಅದನ್ನು ಹಾಕ್ಕೊಳ್ಳಿ ಬೌಲಿಗೆ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಖಾರ ಮತ್ತು ಕಡಲೆಬೀಜದ್ದು ಬ್ರೆಡ್ ಸ್ಲೈಸು ಇವೆಲ್ಲ ಇರುತ್ತಲ್ಲ, ಅವೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಈಗ ಬ್ರೆಡ್ನ ನಾವು ಏನು ಹುರ್ಕೊಂಡ್ವಿ ಅಂತ ಗೊತ್ತಾಗುತ್ತೆ. ಇವಾಗ ಇಷ್ಟೊಂದು ಮೆತ್ತಗಾಗೋ ಬದಲು ಅದು ಹಂಗೆ ಕ್ರಿಸ್ಪಿನೆಸ್ ಇರುತ್ತೆ. ನಾವು ಎಷ್ಟೇ ಚೆನ್ನಾಗಿ ಕಲಿಸಿದ್ರು ಅದು ಎಣ್ಣೆಲಿ ಬಿಟ್ಟಾಗ ಒಂಥರ ಕ್ರಿಸ್ಪಿನೆಸ್ ಇರುತ್ತೆ. ಅದಕ್ಕೋಸ್ಕರ ಇದು ಕಲಸಾದ್ಮೇಲೆ ಸ್ವಲ್ಪ ಸೋಡಾ ಹಾಕೋಬೇಕು. ನೀವು ಫಸ್ಟಿಗೆ ಹಾಕ್ಕೊಂಡು ಕಲಿಸ್ಕೋಬೋದು, ನಾನು ಮರ್ತೋದೆ, ಅದಕ್ಕೆ ಈಗ ಹಾಕೋತಾ ಇದ್ದೀನಿ ನೋಡಿ. ಈಗ ನೆಕ್ಸ್ಟು ಸೋಡಾ ಹಾಕ್ಕೊಂಡು ತಿರ್ಗಾ ಮಿಕ್ಸ್ ಮಾಡ್ತೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡಿದಷ್ಟು ಚೆನ್ನಾಗಿ ಬರುತ್ತೆ. ಇದು ಸಂಜೆ ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ಗೆ ಅಥವಾ ಫುಡ್ ಜೊತೆ ನಂಚ್ಕೊಳ್ಳೋಕೆ ಊಟದ ಜೊತೆ ಚೆನ್ನಾಗಿರುತ್ತೆ. ಈಗ ನೋಡಿ ಚೂರು ಸೋಡಾ ಹಾಕ್ಕೊಂಡು ಚೆನ್ನಾಗಿ ಕಲಸಿಟ್ಕೊಂಡಿದ್ದೀನಿ. ಈಗ ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು ಎಣ್ಣೆ ಕಾದ ನಂತರ ಚಿಕ್ಕ ಉಂಡೆ ಮಾಡ್ಕೊಂಡು ಬಿಡ್ತೀನಿ. ಇದು ಉಂಡೆ ಮಾಡೋ ಅವಶ್ಯಕತೆ ಏನಿಲ್ಲ, ಸ್ವಲ್ಪ ಎತ್ಕೊಂಡ್ಬಿಟ್ರು ಅಷ್ಟೇ. ಈರುಳ್ಳಿ ಬಿಟ್ಕೊಬಿಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ಒಂದು ಸ್ವಲ್ಪ ಉಂಡೆ ಮಾಡ್ಕೊಂಡು ಬಿಟ್ಟರೆ ಚೆನ್ನಾಗಿರುತ್ತೆ. ಇದು ಲೋ ಫ್ಲೇಮಲ್ಲಿ ಅಲ್ಲ, ಮೀಡಿಯಮ್ ಫ್ಲೇಮಲ್ಲೇ ಕರೀರಿ. ಹೈ ಫ್ಲೇಮ್ ಕರೆದ್ರೆ ಸೀದೋಗುತ್ತೆ ಅಥವಾ ನಿಮಗೆ ಬೆಂದಿರಲ್ಲ. ಲೋ ಫ್ಲೇಮಲ್ಲಿ ಎಣ್ಣೆ ಜಾಸ್ತಿ ಕುಡಿತೆ, ಹಾಗಾಗಿ ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲಿ ಒಂದು 5 ನಿಮಿಷಕ್ಕೆ ಬೇದೋಗುತ್ತೆ ಅದು. ನೋಡಿ ಈ ಥರ ಎಷ್ಟು ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ನಾನು ಟೇಸ್ಟು ಮಾಡಿದೆ, ಸೂಪರಾಗಿತ್ತು. ಮಾಡ್ಕೊಳ್ಳಿ, ತಿನ್ಕೊಳ್ಳಿ.